ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನನ್ನ ಲೈಫಲ್ಲಿ 2 ಸ್ಪೆಷಲ್ ಡೇ ಇದೆ. ಸೊ ಈ 2 ಸ್ಪೆಷಲ್ ಡೇ ನಾನು ತುಂಬ ಅಂದರೆ ತುಂಬಾ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಂಡಿರ್ತೀನಿ. ಎಷ್ಟೇ ಬೈದರೂ ಕೂಡ ಇದು ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಒಂದು ನಮ್ಮ ಮದುವೆ ವಾರ್ಷಿಕೋತ್ಸವ, ಇನ್ನೊಂದು ನಮ್ಮ ಮನೆಯವ್ರ ಬರ್ಡೇ. ಸೊ ಸ್ಪೆಷಲ್ ಡೇ ಆದರೂ ಕೂಡ ನಾನು ಯಾಕೆ ಬೈಸ್ಕೊಳ್ತೀನಿ ಅಂತಂದರೆ ಕಾರಣ ಇಷ್ಟೇ. ಈ 2 ಸ್ಪೆಷಲ್ ಡೇ ನಾನು ನಮ್ಮನೆಯವ್ರಿಗೆ ಏನಾದರೂ ಗಿಫ್ಟ್ನ ಕೊಡ್ತೀನಿ. ಬಟ್ಟೆ ಆಗಿರ್ಬೋದು, ಬೇರೆ ಏನಾದರೂ ನನ್ನ ಬಜೆಟ್ ಫ್ರೆಂಡ್ಲಿ ನಾನು ಏನಾದರೂ ಒಂದು ಗಿಫ್ಟ್ನ ಕೊಡ್ತಿರ್ತೀನಿ. ಬಟ್ ಅದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಸುಮಾರು ಟೈಮ್ ನನಗೆ ಬೈತಾ ಇರ್ತಾರೆ. ಇನ್ನು ನಮ್ಮ ಮನೆಯವರ ಸ್ವಭಾವ ಹೇಗೆ ಅಂದರೆ, ಅಂಡರ್ವೇರ್ ತೂತಾಕಿದ್ರು ಕೂಡ ಅದನ್ನು ನಾನೇ ನೋಡಿಬಿಟ್ಟು ಹೊಸ ಅಂಡರ್ವೇರ್ನ ಎತ್ಕೊಡ್ಬೇಕು. ಅಂದರೆ ಇವಾಗಿನ ಕಾಲದಲ್ಲಿ ನೀವು ನೋಡಿರ್ತೀರ, ಪೌಡ್ರ್ ಹಚ್ತಾರೆ, ಗಂಡು ಮಕ್ಕಳು ಕ್ರೀಮ್ ಹಚ್ತಾರೆ, ಅಷ್ಟೇ ಯಾಕೆ ಫೇಶಿಯಲ್ ಕೂಡ ಮಾಡಿಸ್ಕೊಳ್ತಾರೆ. ನನ್ನ ಒಂದು ಇಷ್ಟು ವರ್ಷದ ಲೈಫ್ ಜರ್ನಿಯಲ್ಲಿ ನಮ್ಮ ಮನೆಯವರು ಒಂದು ಪೌಡ್ರ್ ಹಚ್ಚಿದ್ದನ್ನು ಸಹ ನಾನು ನೋಡಿಲ್ಲ. ಅಷ್ಟೊಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಮೈ ಹೀರೋ ಅಂತಲೇ ಹೇಳ್ಬೋದು. ಇನ್ನು ಮೊಬೈಲ್ ವಿಷಯಕ್ಕೆ ಬಂದಾಗ, ಸೊ ನನಗೆ ಹೊಸ ಮೊಬೈಲ್ ಕೊಡಿಸ್ಬಿಟ್ಟು ನಾನು ಯೂಸ್ ಮಾಡಿರೋಂಥ ಮೊಬೈಲ್ನ ಅವರು ಕೂಡ ಯೂಸ್ ಮಾಡ್ತಾಯಿದ್ರು. ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆಯವರು ಯಾಕೋ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಮೊಬೈಲ್ನ ತೊಗೊಳ್ತಾ ಇದ್ದಾರೆ. ಮೊಬೈಲ್ ತೊಗೊಳ್ಳೋ ಅನಿವಾರ್ಯತೆ ಇತ್ತು. ಸೊ ಅವ್ರ ಮೊಬೈಲ್ ತುಂಬ ಹಾಳಾಗಿತ್ತು. ನಾನು ಅಂದ್ಕೊಂಡೆ ಒಂದು 10,000 ಒಳಗಡೆ ಯಾವುದಾದ್ರೂ ಮೊಬೈಲ್ ನೋಡ್ತಾರೆ ಅಂತೇಳಿ. ಬಟ್ ಯಾಕೋ ಗೊತ್ತಿಲ್ಲ, ತುಂಬ ಕಾಸ್ಟ್ಲಿದು ತುಂಬ ಒಳ್ಳೆ ಮೊಬೈಲ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೇನೋ ಆ ಮೊಬೈಲ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ತೊಗೊಳ್ತಿದ್ದಾರೆ. ಸೊ ಈ ಮೊಬೈಲ್ನ ನಾವು ರಿಲಯನ್ಸ್ ಡಿಜಿಟಲಲ್ಲಿ ತೊಗೊಳ್ತಾ ಇದ್ದೀವಿ. 34,000 ಆಯಿತು. ಮೊಬೈಲ್ ಕಲರ್ ಅಂತೂ ಸಖತ್ತಾಗಿದೆ.